ಗೊತ್ತಿಲ್ಲ ಸರ್, ಕ್ಲೀನಾಗಿ ಅವ್ರಿಗೆ ಹೇಳಿಲ್ಲ ಅನ್ಸ್ಬಿಟ್ಟು ಫೇಕ್ ಅಲ್ಲ ಇದು. ಇನ್ನೊಂದ್ಸರಿ ಸರ್ ನಮ್ಮನ್ನ ಓಡಾಡಿದ್ದಾರೆ ಮಾಡಿದ್ದಾರೆ, ಕೂಲಿ ಪಲ್ಲೆ ಮಾಡ್ಕೊಂಡಿದ್ದಾರೆ ಬಂದ್ರು. ಈಗ ಹಂಗಾಗಿ ನಾವು ಸ್ವಲ್ಪ ನಿಮ್ಮ ಹತ್ರ ಪೇಪರ್ ಯಾವ್ದ್ರಲ್ಲಿ ನಮ್ಮ ತಾಯಿ ಒಂದು ಮನೆ ಕೂಡ ಮಂಡಳಿಂದ ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಅಂತ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ. ಗ್ರಾಮ ಪಂಚಾಯತಿಯ ಕರ್ತವ್ಯ ಇದರಲ್ಲಿ ಏನಾಗ್ತಾ ಇದೆ ಅಂತ. ಮೇಡಮ್ ನಿಮ್ಮ ಹೆಸರು? ರಾಧಾಮಣಿ ಡಿ ಅಂತ ಹೇಳ್ಬಿಟ್ಟು, ಯಾವ ಊರು ಮೇಡಮ್? ಮುಡಗೋಡು ಗ್ರಾಮ, ರಂಗನಹಳ್ಳಿ ವಾಸ ಇದ್ದೀವಿ. ಮೇಡಮ್ ಏನಾಗಿರೋದು, ಏನ್ ಸಮಸ್ಯೆ ನಿಮಗೆ? ಸರ್ ನಮ್ದು ನಾವು ಒಂದು 50-60 ವರ್ಷದಿಂದ ಅಲ್ಲಿ ವಾಸ ಇದ್ದೀವಿ. 94 ಸಿ ಅಡಿಯಲ್ಲಿ ನಾನು ಅರ್ಜಿ ಹಾಕಿದ್ದೆ. ಅದ್ರ ಮೂಲಕ ನನಗೆ ಗೌರ್ಮೆಂಟ್ ಇಂದ ಹಕ್ಕುಪತ್ರ ಬಂದಿದೆ. ಈಗ ಇದನ್ನ ಈ ಹಕ್ಕುಪತ್ರ ಫೇಕ್ ಅಂತ ಹೇಳಿ ಗ್ರಾಮದಲ್ಲಿ ಒಂದು 3-4 ಜನ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಆ ವಾಟ್ಸಪ್ ಗ್ರೂಪ್ ಅಲ್ಲಂತೆ, ಸ್ಟೇಟಸ್ ಅಲ್ಲಂತೆ ಅದು ಇದು ಹಾಕೊಂಡು ತುಂಬಾ ಕಿರುಕುಳ ಕೊಡ್ತಿದ್ದಾರೆ. ಇದ್ರ ಮೂಲಕ ನಾನು 20 ಲಕ್ಷ ರೂಪಾಯಿ ಏನೋ ಈಗಿರೋ MLA ಶ್ರೀನಿವಾಸ್ ಸರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಆಪ್ತರಿಗೆ ಕೊಟ್ಟಿದೀವಿ. ಅವ್ರ ಕುಟುಂಬದವ್ರು ಬಂದಿದ್ದಾರೆ ಅಂತೆಲ್ಲ ಅವ್ರು ಹೇಳ್ತಿರೋದು. ಬಟ್ ಈ ವಿಷಯದಲ್ಲಿ ಅವ್ರು ಯಾರು ಇದಕ್ಕೆ ಸಂಬಂಧಪಟ್ಟಿಲ್ಲ ಸರ್. ನಾನು MLA ಶ್ರೀನಿವಾಸ್ ಮುಖ ಕೂಡ ನೋಡಿಲ್ಲ. ಅವ್ರ ಮನೆ ಏನಿದೆ ಅಂತಾನು ನಾನು ನೋಡಿಲ್ಲ. ಅವ್ರಾಗ್ಲಿ, ಅವ್ರ ಆಪ್ತರಾಗ್ಲಿ, ಅವರು ಯಾರೇ ಆಗಿರ್ಬೋದು, ಅವ್ರ ಕುಟುಂಬದವ್ರಾಗ್ಲಿ, ಯಾರಿಗೂ ನಾನು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಇದಕ್ಕೂ ಅವರಿಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ನಾವು ಗೌರ್ಮೆಂಟ್ ಇಂದ ಏನಿದೆ 94 ಸಿ ಅಡಿಯಲ್ಲಿ ಅರ್ಜಿ ಹಾಕಿದ್ದು, ಹಕ್ಕುಪತ್ರ ಬಂದಿದೆ 2024ರಲ್ಲಿ ಬಂದಿರೋದು. ಈಗ ಇವ್ರು ಬಂದ್ಬಿಟ್ಟು ತುಂಬಾ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ. ಇದೇ ರೀತಿ ಕಿರುಕುಳ ಕೊಟ್ರೆ ನಾವೇನ್ ಮಾಡ್ಬೇಕು ಸರ್? ಬರೀ ಹೆಣ್ಮಕ್ಳೇ ಇದ್ದೀವಿ, ನಾವು ಮನೇಲಿ ಒಂದು 11 ಜನ ಇದ್ದೀವಿ. ಹಿಂಗೆ ಅದೇ 82 ನಮ್ದು ಸರ್ವೆ ನಂಬರ್ ಇದೆ. ಆ ಸರ್ವೆ ನಂಬರ್ ಅಲ್ಲೇ ಅವಾಗ ಯಾರು ಇದ್ರು ಸುಮಾರು ಒಂದು 5-6 ವರ್ಷದ ಹಿಂದೆ ಅವ್ರಿಗೆ ಅಲ್ಲಿರೋರಿಗೆ ಕೆಲವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ನಾನು ಹಕ್ಕುಪತ್ರ ಮಾಡಿಸ್ಕೊಂಡಿದೀವಿ. ಈಗ ನಮ್ದು ತಪ್ಪು ಅಂದ್ರೆ ಅವ್ರದ್ದು ತಪ್ಪೇ ಆಗಿರುತ್ತೆ ಅಲ್ವಾ ಸರ್? ಈಗ ನಮ್ಮನ್ನ ಮಾತ್ರ ಬಂದು ಬೈಲಿಗೆ ಎಳೆಯೋದು. ಈಗ ರಾಜಕೀಯ ಇದ್ರಿಂದ MLA ಅವರಿಗಾಗ್ಲಿ, ಅವ್ರ ಆಪ್ತರಿಗಾಗ್ಲಿ, ಅವ್ರನ್ನ ಮಾಡ್ಕೊಳಕ್, ಅವರಿಗೆ ಕೆಟ್ಟದ್ ಬಯಸಕ್ಕೋಸ್ಕರ ನಮ್ಮನ್ನ ಸುಮ್ನೆ ಬಲಿಪಶು ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡೋದಾದ್ರೆ ನಾವು ಫ್ಯಾಮಿಲಿ ಏನಿದೀವಿ ಸರ್, ಒಂದೇ ಕುಟುಂಬದಲ್ಲಿ 4 ಫ್ಯಾಮಿಲಿ ಇದೀವಿ ಸರ್. ನಾವು ಎಷ್ಟು ಜನನು ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ. ಈಗ ಅವ್ರವ್ರ ಜಗಳದಲ್ಲಿ ನಿಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ ಸರ್ ನಮ್ಮನ್ನ. ಎಷ್ಟು ಕುಟುಂಬ ಅಲ್ಲಿ ವಾಸವಾಗಿದೆ ಸರ್? ಅಲ್ಲಿ ಒಂದು 11 ಕುಟುಂಬ ವಾಸ ಇದೆ ಸರ್. ಅದ್ರಲ್ಲಿ ಒಂದು 3-4 ಜನಕ್ಕೆ ಹಕ್ಕುಪತ್ರ ಆಗಿದೆ. ಇನ್ನು ಉಳಿದವರಿಗೂ ನೀವು ಮಾಡ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಗ್ರಾಮಸ್ಥರು ಬಂದಿದ್ದಾರೆ ಇಲ್ಲೇನೆ, ನೀವು ಅವ್ರ ಹತ್ರನು ಒಂದ್ಸರಿ ಕೇಳ್ಕೊಬಹುದು ಸರ್. ನೀವ್ ಎಲ್ಲೇ ಯಾವ್ದೇ ಧರ್ಮಸ್ಥಳ ಅಲ್ಲ, ಎಲ್ಲಿ ಯಾವ ದೇವ್ರ ಹತ್ರ ಕರೆದು ಆಣೆ ಮಾಡೋದ್ರು ನಾನ್ ಮಾಡ್ತೀನಿ. ಯಾವ್ದೇ ಅಧಿಕಾರಿಗಳಿಗಾಗ್ಲಿ, ಈಗ ಹಾಲಿ ಇರೋ ಶ್ರೀನಿವಾಸ್ ಸರ್, ಅವ್ರ ಕುಟುಂಬದವರು, ಅವ್ರ ಬೆಂಬಲಿಗರು, ಅವ್ರು ಯಾರೇ ಆಗಿರೋ ಆಪ್ತರಾಗ್ಲಿ, ಅವ್ರು ಯಾರಿಗೂ ನಾನು 1 ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ. ಈ ಯಾವ್ದು ಫೇಕ್ ಆಗಿ ನಾವು ಮಾಡಿಲ್ಲ. ಇಲ್ಲಿ ನೋಡಿ ಸರ್, ಇದು ಒರಿಜಿನಲ್ ಕಾಪಿ ಇರೋದು, ತಹಶೀಲ್ದಾರ್ ಅವ್ರದ್ದೇ. ಇದು ಫೇಕ್ ಅಲ್ಲ. ಇದೊಂದ್ಸರಿ ನೀವು ಪರಿಶೀಲನೆ ಮಾಡಬಹುದು, ಮನೆಗೂ ವಿಸಿಟ್ ಹಾಕ್ಬೋದು. ನಿಮಗೆ ಕಿರುಕುಳ ಕೊಡ್ತಾ ಇದಾರೆ ಅನ್ನೋ ವಿಚಾರ ನಿಮ್ಗೆ ಯಾವಾಗಿಂದ ತಿಳಿದು ಬಂತು ಸರ್? ನಮಗೆ ಒಂದು 15 ದಿವಸ ಹಿಂದೆಯಿಂದನೂ ನಮಗೆ ತಿಳಿದು ಬಂದಿದೆ ಸರ್. ತುಂಬಾ ಹಿಂಸೆ ಕೊಡ್ತಾ ಇದಾರೆ. ನಾವ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳಿ ಹಿಂದೆಯಿಂದ ಯಾರ್ಯಾರನೋ ಕಳ್ಸೋದು, ಮನೆ ಹತ್ರ ಕಳ್ಸೋದು, ಫೇಕ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಮಾಡೋದು, ಮನೆ ಹತ್ರ ಹೋಗಿ ಧಮ್ಕಿ ಹಾಕ್ರಿ ಅಂತ ಹೇಳಿ ಕಳ್ಸೋದು, ಅದನ್ನೆಲ್ಲ ಮಾಡ್ತಾ ಇದಾರೆ. ಗ್ರಾಮದಲ್ಲಿ 3-4 ಜನ ಅಷ್ಟು ಬಿಟ್ರೆ ಇನ್ನೆಲ್ಲರೂ ಗ್ರಾಮಸ್ಥರು ನಮ್ ಕಡೆನೆ ಇದಾರೆ ಸರ್. ನೀವು ಒಂದ್ಸರಿ ಬಂದು ಗ್ರಾಮದಲ್ಲಿ ವಿಚಾರಿಸಿ ನೋಡಿ. ನಮ್ಮ ಅಕ್ಕಪಕ್ಕ ಎಲ್ಲ ಬಂದು ನೀವು ಖುದ್ದು ಪರಿಶೀಲನೆ ಮಾಡ್ರಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಾವ್ ಎಷ್ಟು ವರ್ಷದಿಂದ ಅಲ್ಲಿ ಬದುಕ್ತಿದೀವಿ ಅಂತ ಹೇಳಿ. ಅದಕ್ಕೆ ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿಸಿ. ನಿಮ್ಮ 4 ಮನೆಯವರಿಗೆ ಇದನ್ನ ನಮಗೆ ನಮ್ಮ ಒಂದು ಫ್ಯಾಮಿಲಿಗೆ ಮಾತ್ರ ಸರ್. ಅಲ್ಲಿ ನಾವು 4 ಕುಟುಂಬ ವಾಸ ಇದೀವಿ ಸರ್. ಟೋಟಲ್ 12 ಜನ ನಾವು ವಾಸ ಇದೀವಿ. ಅಲ್ಲಿ 12 ಜನಕ್ಕೆ ನಾವ್ 2 ನಿವೇಶನ ಮಾಡ್ಕೊಂಡಿದೀವಿ. ಆ 2ಕ್ಕೆ ಇವರು ತಡ್ಕೊಳಕ್ ಆಗ್ದಂಗೆ ಹೊರಗಡೆ ಎಲ್ಲ ಬಂದ್ಬಿಟ್ಟು ಏನೇನೋ ಮಾತಾಡೋದು, ನಾವ್ ಹೆಣ್ಮಕ್ಳ ಬಗ್ಗೆ ಅದು ಇದು ಮಾತಾಡೋದು ಮಾಡ್ತಿದ್ದಾರೆ. ಈಗ ಸರ್ಕಾರದಲ್ಲಿ ನಾವು 12 ವರ್ಷ ಅಲ್ಲೇ ಇದ್ರೇನೆ ನಮಗೆ ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳಿ ಈಗ್ಲೂ ಹೇಳ್ತಾನೆ ಇದ್ದಾರೆ. ಈಗ ನಾವು 50-60 ವರ್ಷ ನಮ್ಮ ಅಜ್ಜ ಕಾಲದಿಂದಾನೇ ನಾವ್ ಅಲ್ಲಿ ಬದುಕ್ತಾ ಇದೀವಿ. ನಮ್ಮ ಅಮ್ಮ ಎಲ್ಲ ಹೋರಾಟ ಮಾಡಿ ಅವ್ರ ಕೋರ್ಟಿಗೆಲ್ಲ ಹೋಗಿ ಅವ್ರು ತೀರೇ ಹೋಗ್ಬಿಟ್ರು. ನಮ್ಗೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಯಾರು ಇಲ್ಲ. ನಾವ್ ಒಂಥರ ಅನಾಥರ ತರ ಅಲ್ಲಿ ಬದುಕ್ತಿದ್ವಿ. ನಮಗೆ ಬದುಕಕ್ ಬಿಟ್ಟಿಲ್ಲ. ಓಟ್ ಕೇಳಕ್ಕೆಲ್ಲ ಓಟಿಗೂ ಬರ್ತಾರೆ, ನಮಗ್ ಬದುಕಕ್ ಬಿಟ್ಟಿಲ್ಲ. ನಾವ್ ಹೆಂಗ್ ಸರ್ ಇರ್ಬೇಕು? ನೀವ್ ಹೇಳ್ರಿ, ನೀವ್ ನ್ಯಾಯ ಕೊಡಿಸ್ಬೇಕು. ನಂಗೆ ಏನ್ ಪತ್ರಕರ್ತರು ಇದ್ದಾರೋ ಅವರೇ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ನೀವು ಗ್ರಾಮಸ್ಥರ ಹತ್ರ ಮಾತಾಡಿ ಒಂದ್ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಣಿ ಅಂತ. ನಾವು ರಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀವಿ. 82ನೇ ಸರ್ವೆ ನಂಬರ್ ಅಲ್ಲಿ ಇದ್ದೀವಿ. ನಾವು ಅಸೆಸ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ. ಅವಾಗಿಂದ ಕಿರುಕು ಕೊಡ್ತಾನೆ, ನಾವು ಅರ್ಜಿ ಆಗ್ತಾನೆ ಇದ್ವು. ಅದನ್ನ ಪಂಚಾಯತಿಯಿಂದ ವಜಾ ಮಾಡ್ಕೊಂಡೇ ಬಂದ್ರು.
ವಜಾ ಮಾಡ್ಕೊಂಡೇ ಬಂದ್ರು. ಹಂಗಾಗಿ ನಾವು ಸ್ವಲ್ಪ ನಿಮ್ಮ ಹತ್ರ ಪೇಪರ್ ಕರ್ತ ಹತ್ರ ಬಂದಿವಿ ಸರ್, ನಮಗೆ ಮಾಡ್ಕೊಡ್ಬೇಕು. ಈಗ ಹಕ್ಕುಪತ್ರ ಇಲ್ವಾ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಹಕ್ಕುಪತ್ರ ಇಲ್ಲ ಸರ್. ಅವ್ರ ಪಾಪ ರಾಧಾಮಣಿಯವರು ಅವ್ರು ಕಷ್ಟಪಟ್ಟು ಅವ್ರನ್ನ ಇದ್ ಮಾಡ್ಕೊಂಡು ಮಾಡಿದ್ದಾರೆ. ದುಡ್ಡು ಕಾಸು ಯಾರಿಗೂ 10 ರೂಪಾಯಿ ನಾವು ಕೊಟ್ಟಿಲ್ಲ. ನಮ್ಮ ಹತ್ರ ಆ ಲೆವೆಲ್ ಆಗಿಲ್ಲ, ದುಡ್ಡು ಕಾಸು ಕೊಡೋ ಲೆವೆಲ್ ಆಗಿ ನಾವಿಲ್ಲ. ಈಗ ಮಾಜಿ ಶಾಸಕರು ಮೊನ್ನೆ ಆರೋಪ ಮಾಡಿದ್ದಾರೆ, ಶಾಸಕರ ಸರ್ ಅವರಿಗೆ ಬೆಂಬಲಿಗರು ಹಿಂದೆ ಮುಂದೆ ಗೊತ್ತಿಲ್ಲ, ಸುಮ್ನೆ ಗೊತ್ತಿಲ್ಲದವ್ರು ಅವ್ರನ್ನ ತಲೆ ತುಂಬಿಸಿ ಮಾತಾಡ್ಸಿದಾರೆ ಸರ್. ಅವರಿಗೆ ವಿಚಾರ ಗೊತ್ತಿಲ್ಲ, ಅವ್ರಿಗೇನು ವಿಚಾರ ಗೊತ್ತಿಲ್ಲ. ನಾವು ಅವರು ಫಾಲೋವರ್ಸ್ಗಳೇ, ಅವ್ರು ನಮ್ಮನ್ನ ಏನು ವಿಚಾರ ಗೊತ್ತಿಲ್ಲ ಅವರಿಗೆ. ಸುಮ್ನೆ ಗೊತ್ತಿಲ್ಲದನ್ನ ನಮ್ಮಲ್ಲಿ ಒಂದು 3-4 ಜನ ನಮ್ಗೆ ಆಗದಿದ್ದವರು, ಅವ್ರನ್ನ ಆಪೋಸಿಟ್ ನಾವ್ ಏನೇ ಒಂದಾದ್ರು ಆಪೋಸಿಟ್ ಮಾಡ್ತೀವಿ, ಏನೋ ಮಾತಾಡ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಸರ್, ನಮ್ಮನ್ನ ತೊಂದರೆ ಕೊಡ್ತಿದ್ದಾರೆ. ಈಗ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ನೀವು? ಸರ್ ಅಧಿಕಾರಿಗಳಿಗೆ ನಮಗೆ ಅಸೆಸ್ಮೆಂಟ್ ಮಾಡ್ಕೊಡಿ, ಮಾಡಿರೋರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತೀವಿ ಸರ್. ಅವ್ರು ಕಷ್ಟಪಟ್ಟು ಸಾಲನ ಸೂಲನ ಮಾಡ್ಕೊಂಡು ಮಾಡಿದಾರೆ ಸರ್. ಅವ್ರಿಗೆ ಭಾರಿ ನಾವು ಹೆಚ್ಚು ಕಮ್ಮಿ 50 ವರ್ಷದಿಂದ ಅಲ್ಲೇ ಜೀವನ ಮಾಡ್ತಾ ಇದೀವಿ. ಅದೇ ಜೀವನ ನಮಗೆ ಬೇರೆ ಆಸ್ತಿ ಹಣೆ ಬರ ಏನಿಲ್ಲ ಸರ್. ಈಗ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಈ ತರ ನಮ್ಗೆ ಹಕ್ಕುಪತ್ರ ಕೊಟ್ಟಿ ಸರ್, ಅರ್ಜಿ ಹಾಕಿದೀವಿ ಸರ್. ಹೇಳಿದಾಗ ಹ್ಞೂ ಸರ್. ಅದು ಯಾವಾಗ ಅರ್ಜಿಯನ್ನ ಹಾಕಿದ್ರಿ ಸರ್? ನಾವು 23ರಲ್ಲಿ ಅರ್ಜಿ ಹಾಕಿದ್ದು ಸರ್. ಅರ್ಜಿ ಹಾಕಿರೋದು 5 ನಮ್ಮ ಹತ್ರ. ಅರ್ಜಿ ಹಾಕಿರೋದು ಪ್ರತಿಯೊಂದು ಇದೆ. ಅದನ್ನ ವಜಾ ಮಾಡ್ತಾರೆ ಸರ್. ಬಂದವರೆಲ್ಲ ವಜಾ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ವಜಾ ಮಾಡ್ಲಿಕ್ಕೆ ಕಾರಣ ಏನು? ಕಾರಣ ಅದು ಗೌರ್ಮೆಂಟ್ ಜಾಗ ಅಂತ ಹೇಳ್ತಾರೆ, ಇದು ಎಂತದ್ದು ನೀರಾವರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಸುಮ್ನೆ ಏನೇನೋ ಬೋಗಸ್ ಹೇಳ್ತಾರೆ ಸರ್. ಅವ್ರವರೇ ಏನೇನ್ ಬೇಕೋ ಅದನ್ನೇ ಹೇಳ್ತಾರೆ ಸರ್. ನೀವು ನೋಡಿ ಅರ್ಜಿ ಸರ್, ಹಾಕಿರೋದು ಯಾವಾಗ? ಸರ್ ನಾವು 2013ರಲ್ಲಿ ಹಾಕಿದ್ವಿ ಸರ್. 2013ರಲ್ಲಿ ಹಾಕಿದ್ರಿ. ಹಾ. 2013ರಿಂದ ನಿಮಗೆ ಹಕ್ಕುಪತ್ರ ವಿತರಣೆ ಮಾಡಿಲ್ಲ. ನಾವು ಅದ್ರ ಮುಂಚೆಯಿಂದ ನಮ್ಮ ಅಪ್ಪರ ಕಾಲದಿಂದಾನು ಕೇಳ್ಕೊಂಡ್ ಬರ್ತಾನೆ ಇದ್ರು. ಈಗ ನಮಗೆ ತಿಳಿಬೇಕಾಗುತ್ತೆ, ನಾವು ಕೇಳ್ಕೊಂಡ್ ಬರ್ತಾನೆ ಇದ್ದು. ಇಲ್ಲ ಆಗಲ್ಲ, ಕೊಡಲ್ಲ, ನೀವು ತಾತ್ಕಾಲಿಕ ಹಂಗೆ ಹಿಂಗೆ ಅಂತ ನಮ್ಗೆ ಬೆದರಿಕೆ ಹಾಕೋದು ನಂಬರ್ಗಳು ಇದ್ ಮಾಡ್ತಾ ಇದ್ರು ಸರ್. ಸರ್ ಇದನ್ನ ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ನಾವು ಫಸ್ಟ್ ಒಂದ್ಸರಿ ತಂದಿದ್ದು ಸರ್. ಅವರು ಯಾವ್ದು ನಿಗಾ ಮಾಡಿದ್ದಿಲ್ಲ. ಈಗ ಅವರು ಯಾವ್ದು ನಮಗೂ ತಲೆ ಕೊಟ್ಟಿಲ್ಲ ಸರ್. ಅವ್ರು ಯಾವ ವಿಚಾರಕ್ಕೂ ನಮಗೆ ಬಂದಿಲ್ಲ. ಅವ್ರು ಯಾವ ವಿಚಾರ ನಮ್ ಶಾಸಕರು ಅವರಾಗ್ಲಿ ಅವ್ರ ಜೊತೆಯವರಾಗ್ಲಿ ಯಾರು ಬಂದಿಲ್ಲ ಸರ್ ನಮಗೆ. ಈಗ ಸುಮ್ನೆ ಆರೋಪ ಮಾಡ್ತಾರೆ. ಸುಮ್ನೆ ಆರೋಪ ಮಾಡ್ತಿದಾರೆ ನಮಗೆ. ಮತ್ತೆ ಲಾಲಿ ಅಂತ, ಸರ್ ನಿಮ್ಮ ಹೆಸರು? ಶಿವಕುಮಾರ್, ದೊಡ್ಡ ಲಾಲಿ ಅಂತ ಕರೀತಾರೆ. ನಾವು ಒಂದು ಸಣ್ಣ ಹುಡುಗರಿಂದನೂ ಅಲ್ಲೇ ಇದ್ದವರು. ಅವಾಗ ನಾವಿಗೆ ತಿಳುವಳಿಕೆ ಇಲ್ಲ. ಅವಾಗ ನಮ್ದು ಒಂದು ಮನೆಯನ್ನ ಅಲ್ಲಿ ಕೆಡುವುದ್ರು ಇದೆ. ಅವಾಗ ಅದ್ರ ಪಕ್ಕದಲ್ಲಿ ಒಬ್ರು ಇಬ್ರು ಇದ್ರು. ಅವರು ಲೇಟಾಗಿ ಬಂದಿದ್ದು. ಅವರಿಗೆ ಹಕ್ಕುಪತ್ರ ಅವಾಗ ಕೊಟ್ಟಿದ್ದಾರೆ. ನಮ್ಮನ್ನ ಮನೆ ಕೆಡ್ವಿ. ನಾವು ಅವಾಗ ಸಣ್ಣ ಹುಡುಗರಿದ್ದಾವ, ಹೊರಗೆ ಹೋದ್ವಿ, ಏನೋ ಕೂಲಿ ಮಾಡಿ ಎಲ್ಲ ಮಾಡಿ ನಾವು ಮನೆಗಿನೇ ಕಟ್ಕೊಂಡು ಚೆನ್ನಾಗಿದ್ದೀವಿ. ಈಗ ಅಲ್ಲಿ ಇರೋ ಜಾಗಗಳು ಹಂಗಂಗೆ ಇದಾವೆ. ಯಾರ್ಯಾರು ಇದಾರೋ ಅವ್ರೆಲ್ಲರೂ ಇದ್ದಾರೆ. ಹಕ್ಕುಪತ್ರ ಅವಾಗ ಈಗ ಬಂದವರಿಗೆ ಹಕ್ಕುಪತ್ರ ಅವಾಗ ಕೊಟ್ಟಾರೆ. ಇವಾಗ ನಮಗೆ ಹಕ್ಕುಪತ್ರ ಇಲ್ಲ, ಏನಿಲ್ಲ. ಮನೆ ಎಲ್ಲ ಕೆಡುವುದ್ರು. ನಾವು ಸಣ್ಣ ಹುಡುಗರು ಎಲ್ಲ ಬದುಕಿದ್ವಿ, ಬಾಳಿದ್ವಿ, ಏನೋ ಧೈರ್ಯವಾಗಿದ್ವಿ. ಅದೇ ಬೇರೆ ಹೆಣ್ಮಕ್ಳಾದ್ರೆ ಏನ್ ಮಾಡ್ತಿದ್ರು? ಬೇರೆ ಹೆಂಗಸರು ಸಣ್ಣ ಹುಡುಗರು ಇದ್ದಾರೆ, ಅವರೆಲ್ಲ ಎಲ್ಲೋಗಿ ಜೀವನ ಮಾಡ್ತಾರೆ. ಹಂಗಾಗಿ ಒಂದು ಹಕ್ಕುಪತ್ರ ಮಾಡ್ಕೊಡಿ ಎಲ್ಲರಿಗೂ. ಅಲ್ಲಿರೋ ಅಂತವ್ರು ಎಲ್ಲರಿಗೂ ಒಂದು ಹಕ್ಕುಪತ್ರ ಮಾಡ್ಕೊಡಿ ಅಂತ ಕೇಳಿ. ಸರ್ ಈಗ ದುಡ್ಡು ಇಸ್ಕೊಂಡ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರು. ಹೌದು. ಮಾಜಿ ಶಾಸಕರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಹಾ, ಅದಕ್ಕೇನ್ ಹೇಳ್ತೀರಾ ಸರ್? ಅದೆಲ್ಲ ಏನಿಲ್ಲ ಸರ್. ಅವರು ಪಾಪ ತುಂಬಾ ಕೂಲಿ ಮಾಡಿದವರು. ಅವಾಗಿಂದನೂ ಅವರು ಎಲ್ಲಾರು ಕೂಲಿ ಮಾಡಿದವ್ರೆ. ಕೂಲಿ ಬೇಯಿಂದಾನೆ ಮಾಡ್ಕೊಂಡ್ ಬಂದು ಓಡಾಡೋದೇನ್ ಸುಮ್ನೆ ಬರಲ್ಲ. ಸರ್ಕಾರಕ್ಕೆ ಓಡಾಡೋದು ಅಂದ್ರೆ ಸುಮ್ನೆ ಖರ್ಚು ಬರಲ್ಲ. ಅವ್ರ ಖರ್ಚು ಅಷ್ಟೇ ಇರೋದು. ಇನ್ನು ಇವಕ್ಕೆಲ್ಲ ಯಾವ್ದು ಏನು ದುಡ್ಡು ಕೊಟ್ಟಿಲ್ಲ. ಅವ್ರೇನು ಖರ್ಚು ವೆಚ್ಚ ಆಗಿದಾವೆ. ಪಾಪ ಓಡಾಡಿದ್ದಾರೆ, ಮಾಡಿದ್ದಾರೆ, ಕೂಲಿ ಪಾಲಿ ಮಾಡಿ ಮಾಡ್ಕೊಂಡಿದ್ದಾರೆ. ಅದೇ ಇವಾಗ ಆರೋಪ ಮಾಡಿದ್ದಾರೆ, ಶಾಸಕರು ಬೆಂಬಲಿಗರು ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ಅವರಿಗೆಲ್ಲ ಜಾಗ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ ಅಂದ್ರೆ ಅವಾಗ ಮಾಡ್ಕೊಟ್ಟಿದ್ರಲ್ಲ, ಅವ್ರಿಗೆ ಕೇಳ್ಬೋದಲ್ಲ. ಅದೇ ತರ ಅವ್ರಿಗೆ ಅದೇನ್ ಕೊಟ್ರು, ಇವ್ರಿಗೆ ಹೆಂಗ್ ಕೊಟ್ರು, ಎರಡು ವಿಚಾರಿಸ್ರಿ. ಅವ್ರಿಗೂ ಕೇಳ್ರಿ, ಇವ್ರಿಗೂ ಕೇಳ್ರಿ. ಅದಂಗಾರ ಅವ್ರಿಗೆ ಕೊಟ್ಟಾಗ ಅವ್ರ ತಗ ಲಂಚ ಇಸ್ಕೊಂಡಿದ್ರ? ಅವಾಗ ಅಧಿಕಾರದಲ್ಲಿ ಇದ್ರು ಹಂಗ ಕೊಟ್ರ? ಇವಾಗ ನಾವು ಏನೋ ಕೂಲಿ ಪಾಲಿ ಮಾಡಿ ಇಸ್ಕೊಂಡಿದೀವಲ್ಲ, ನಮಗೆ ಯಾಕೆ ಇದ್ ಮಾಡ್ಬೇಕು? ಎಲ್ಲರಿಗೂ ಒಂದೇ ತರ ಮಾಡ್ರಿ. ಅದ್ ಬೇರೆ ಇದ್ ಬೇರೆ ಯಾಕೆ? ಎಲ್ಲ ಒಂದೇ. ರಾಜಕೀಯ ಬಿಟ್ಟಾಕ್ರಿ. ಎಲ್ಲರದು ಒಂದೇ ನೋಡ್ರಿ, ಒಂದೇ ತರ. ಈಗ ಅವ್ರು ರಾಜಕೀಯ ಬೆಳೆ ಬಯಸ್ಕೊಳ್ಳೋಕೋಸ್ಕರ ನಿಮಗೆ ಇದ್ ಮಾಡ್ತಾ ಇದಾರೆ. ಅದೇ ಬಡವ್ರಿಗೆ ಯಾಕೆ ಇದ್ ಮಾಡ್ಬೇಕು? ಅವ್ರ ಏನಾರ ಮಾಡ್ಕೊಳ್ಳಿ. ಬಡವ್ರಿಗೆ ತೊಂದ್ರೆ ಕೊಡೋ ತಪ್ಪಲ್ವಾ? ಸರ್, ನಾನು ದಾಸನಾಯಕ್ ಅಂತೇಳಿ ಬಂಜಾರ್ ಸಮಾಜದ ಮುಖಂಡರು. ಬಿಡಿ ಮಾತಾಡಿ ಸರ್, ಈ ಏನು ಮುಡಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 82ನೇ ಸರ್ವೆ ನಂಬರ್ ಅಲ್ಲಿ ಹಕ್ಕುಪತ್ರ ವಿತರಣೆಯಾಗಿದೆ. ಇವರು ಸುಮಾರು ವರ್ಷದಿಂದ ಅಲ್ಲಿ ವಾಸವಾಗಿರೋದ್ರಿಂದ ಹಕ್ಕುಪತ್ರ ಕೊಟ್ಟಿದ್ದಾರೆ. 94C ಅಡಿಯಲ್ಲಿ ಹಕ್ಕುಪತ್ರ ವಿತರಣೆ ಕೊಡಬೇಕು ಅಂತೇಳಿ ಸರ್ಕಾರದ ಉದ್ದೇಶ. ಇದರಲ್ಲಿ ಕೆಲವು ಗ್ರಾಮಸ್ಥರು ಅಂದ್ರೆ ಕೆಲವರು ರಾಜಕಾರಣಿಗಳು ಅಂದ್ರೆ ಅವರು ಬಿಜೆಪಿ ಬೆಂಬಲಿತರು ಸುರೇಶ್ ಮಾಜಿ ಶಾಸಕರಿಗೆ ಮಿಸ್ಗೈಡ್ ಮಾಡಿ ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವರಿಗೆ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ದುರುದ್ದೇಶ ಅವ್ರದ್ದು. ಇವರು ಬಡವ್ರು ಏನ್ ಬದುಕ್ತಾ ಇದ್ದಾರೆ ಅವ್ರ ಮೇಲೆ ಪ್ರಹಾರ ಮಾಡ್ಬೇಕು, ಅವರನ್ನು ಬಲಿಪೋಷಿ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಇವ್ರಿಗೆ ಬೇರೆ ಉದ್ದೇಶ ಇಲ್ಲ. ಹಾಗಾಗಿ
ಈ ಗ್ರಾಮದಲ್ಲಿ ಏನು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ, ಇನ್ನೂ ಕೆಲವರು ಸುಮಾರು ಗ್ರಾಮಸ್ಥರಿದ್ದಾರೆ, ಅವರಿಗೂ ವಿತರಣೆ ಮಾಡಬೇಕು. ಯಾಕೆ ಗೊತ್ತಾ, ಇದು ಸರ್ಕಾರದ ಈಗ ಬಂದಿರತಕ್ಕಂತ ಕಾನೂನು 94C ಅಡಿಯಲ್ಲಿ ಇವರು ಅರ್ಜಿಯನ್ನ ಸಲ್ಲಿಸಿ ಹಕ್ಕುಪತ್ರ ಪಡೆದಿದ್ದಾರೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಇದರಲ್ಲಿ ಸುಮಾರು ಎಲ್ಲ ಬಡತನದಲ್ಲಿ ಅವರು ಇರೋದು. ಒಂದು ಕ್ಯಾಂಟೀನ್ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದೇ ಜಾಗದಲ್ಲಿ ಸುಮಾರು ವರ್ಷದಿಂದನೂ ಒಂದು ಸಣ್ಣ ಕ್ಯಾಂಟೀನ್ ನಡ್ಸ್ಕೊಂಡು ಅವರ ಅಜ್ಜಿ ಕಾಲದಿಂದನೂ ಅವರು ಆ ಗ್ರಾಮದಲ್ಲಿ ಇದ್ದಾರೆ. ಹಾಗಾಗಿ ಅವರನ್ನ ರಾಜಕೀಯ ದುರುದ್ದೇಶ ಇಟ್ಕೊಂಡು ಮತ್ತೆ ಇವರು ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೆ ಇವರು ಮತ್ತೆ ಶಾಸಕರನ್ನ ಎಳೆದು ಅವರನ್ನ ತಪ್ಪು ಮಾಹಿತಿ ಕೊಟ್ಟು ಈ ರಾಜಕೀಯ ಬೆಳೆ ಬೇಯಿಸಕ್ಕಂತ ಹುನ್ನಾರ ನಡೀತಾ ಇದೆ. ಇದರಲ್ಲಿ ಬಲಿಪೋಷಿ ಆಗ್ತಾ ಇರೋದು ಬಡವರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಮಾಜಿ ಶಾಸಕರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಮಾಹಿತಿ- ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹೌದು ಸರ್. ಯಾಕೆ ಗೊತ್ತಾ, ಅಲ್ಲಿ ಬಡವ್ರ ಬಗರು ಅವರ ಪೀರಿಯಡ್ ಅಲ್ಲೂ ಸಹ ಕೆಲವರಿಗೆ 94C ಸ್ಟಾರ್ಟ್ ಆಗಿದ್ದು ಮೋಸ್ಟ್ಲಿ ಬಿಜೆಪಿ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ ನನಗೆ ಅನ್ಸುತ್ತೆ. ಆದ್ರೆ ಈ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳು ಬಡವರಿಗೆ ತಲುಪಿಸುವಂತ ಒಂದು ನಿಟ್ಟಿನಲ್ಲಿ ಕೆಲವ್ರಿಗೆ ಹಕ್ಕುಪತ್ರ ವಿತರಣೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಕೆಲವರು ಆಗ್ಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದೀವಿ. ಅದರಲ್ಲೂ ಈ ಶಾಸಕರು, ಮಾಜಿ ಶಾಸಕರು ಏನಿದ್ದಾರೆ ಅವರನ್ನ ಮಿಸ್ಗೈಡ್ ಮಾಡಿ ಪತ್ರಿಕಾಗೋಷ್ಠಿ ಮಾಡಿರೋದು ನಿಜಕ್ಕೂ ಭಾರಿ ಬೇಜಾರಾಗ್ತಾ ಇದೆ. ಇದನ್ನ ಸಮಂಜಸವಾಗಿ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ರಾಜಕೀಯ ವ್ಯವಸ್ಥೆಯನ್ನ ಬದಿಗಿಟ್ಟು ಬಡವರ ಬಗವರಿಗೆ ರಕ್ಷಣೆ ಮಾಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಸರ್. ಸರ್, ಈಗ JS ಶ್ರೀನಿವಾಸ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ, ಅವ್ರ ಬೆಂಬಲಿಗರು ಲಂಚ ತಗೊಂಡ್ ಮಾಡ್ತಾ ಇದಾರೆ ಅಂತ. ಅದಕ್ಕೇನ್ ಹೇಳ್ತೀರಾ ಸರ್? ಸರ್, ಮುಡುಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತರೇ ರಾಜಕೀಯ ಮಾಡ್ತಾ ಇದ್ರು, ಅದನ್ನ ನಾನು ಒಪ್ಕೊಂತೀನಿ. ಆದ್ರೆ ಅವರಿಗೆ ಗ್ರಾಮಸ್ಥರಲ್ಲಿ ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರನ್ನ 94C ಅಡಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡೋ ಅವರು ಉದ್ದೇಶ ಬಿಟ್ರೆ ಶಾಸಕರು ಅಲ್ಲ, ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಯಾಕಂತಂದ್ರೆ ಇದು ಸರ್ಕಾರದ ಉದ್ದೇಶ. ಸರ್ಕಾರದ ಉದ್ದೇಶ ಇರೋದ್ರಿಂದ ಹಕ್ಕುಪತ್ರ ವಿತರಣೆ ಮಾಡೋದು ಗ್ರಾಮ ಪಂಚಾಯತಿಯ ಕರ್ತವ್ಯ. ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಏನು ನೌಕರರಿದ್ದಾರೆ ಅವ್ರ ಮೇಲೆ ದೌರ್ಜನ್ಯ ನಡೆಸಿ ಅವ್ರು ಬೇಳೆ ಬೇಯಿಸ್ಕೊಳ್ಳೋ ಅಂತ ಹುನ್ನಾರ ಇದರಲ್ಲಿ ಬಹುತೇಕವಾಗಿ ಕಾಣಿಸ್ತಾ